ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ತ್ವರಿತವಾಗಿ ಕಾರ್ಯನಿರ್ವಹಿಸಿದ ಕ್ಯಾಬಿನ್ ಸಿಬ್ಬಂದಿಯಿಂದ ತಪ್ಪಿದ ಪ್ರಮುಖ ವಿಮಾನ ಸುರಕ್ಷತಾ ಘಟನೆಯೊಂದಿಗೆ ನಾವು ಪ್ರಾರಂಭಿಸುತ್ತೇವೆ. ನಿನ್ನೆ ಭಾನುವಾರ ಅಕ್ಟೋಬರ್ 19, 2025ರಂದು ದೆಹಲಿಯಿಂದ ದಿಮಾಪುರಕ್ಕೆ ಹೋಗುತ್ತಿದ್ದ ಇಂಡಿಗೋ ವಿಮಾನ 6E2107ರಲ್ಲಿ ಒಂದು ನಾಟಕೀಯ ಪರಿಸ್ಥಿತಿ ಉಂಟಾಯಿತು. ವಿಮಾನವು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆತಂಕ ಸೃಷ್ಟಿಯಾಯಿತು. ಒಬ್ಬ ಪ್ರಯಾಣಿಕರ ವೈಯಕ್ತಿಕ ಎಲೆಕ್ಟ್ರಾನಿಕ್ ಸಾಧನ, ನಿರ್ದಿಷ್ಟವಾಗಿ ಸೀಟ್ ಬ್ಯಾಕ್ ಪಾಕೆಟ್ನಲ್ಲಿಟ್ಟಿದ್ದ ಪವರ್ ಬ್ಯಾಂಕ್ನಲ್ಲಿ ಬೆಂಕಿ ಹೊತ್ತಿಕೊಂಡಿತು. ದುರಂತ ಸಂಭವಿಸುವ ಸಾಧ್ಯತೆ ಬಹಳವಿತ್ತು. ಆದರೆ ಸಿಬ್ಬಂದಿಯ ತ್ವರಿತ ಮತ್ತು ಶಿಸ್ತುಬದ್ಧ ಪ್ರತಿಕ್ರಿಯೆಯು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಅನುಸರಿಸಿ ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಯನ್ನು ನಂದಿಸಿತು. ವಿಮಾನಯಾನ ಸಂಸ್ಥೆಯು ತಕ್ಷಣವೇ ವಿಮಾನವನ್ನು ಪಾರ್ಕಿಂಗ್ ಬೇಗೆ ಹಿಂತಿರುಗಿಸಿತು. ನಾವು ಖಚಿತಪಡಿಸುತ್ತೇವೆ, ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುರಕ್ಷಿತರಾಗಿದ್ದಾರೆ ಮತ್ತು ಯಾರಿಗೂ ಗಾಯಗಳಾಗಿಲ್ಲ. ಈ ಘಟನೆಯು ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಹೊಂದಿರುವ ಪವರ್ ಬ್ಯಾಂಕ್ಗಳಿಂದಾಗುವ ಅಂತರ್ಗತ ಅಗ್ನಿ ಅಪಾಯವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಸಿಬ್ಬಂದಿಯ ತ್ವರಿತ ಕ್ರಮವು ಸಂಭವ್ಯ ತುರ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಿತು. ಇಂಡಿಗೋ ತಂಡದ ವೃತ್ತಿಪರತೆಗೆ ನಮ್ಮ ದೊಡ್ಡ ಮೆಚ್ಚುಗೆ. ನೀವು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ. ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ. ಈ ತಪ್ಪಿದ ಬಿಕ್ಕಟ್ಟು ದೆಹಲಿ ದಿಮಾಪುರ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಏರ್ ಬಸ್ A320 ನಿಯೋ ವಿಮಾನವಾದ ಇಂಡಿಗೋ ಫ್ಲೈಟ್ 6E2107ನಲ್ಲಿ ಸಂಭವಿಸಿದೆ. ದಿನಾಂಕ ಭಾನುವಾರ ಅಕ್ಟೋಬರ್ 19, 2025. ವಿಮಾನವು ಮಧ್ಯಾಹ್ನ 12:25ಕ್ಕೆ ಹೊರಡಲು ನಿಗದಿಯಾಗಿತ್ತು. ಆದರೆ ಟ್ಯಾಕ್ಸಿ ಮಾಡುವಾಗ ಈ ಘಟನೆ ನಡೆಯಿತು. ಬೆಂಕಿ ಹೊತ್ತಿಕೊಂಡಿದ್ದು ಒಂದು ಲಿಥಿಯಂ ಅಯಾನ್ ಪವರ್ ಬ್ಯಾಂಕ್ನಿಂದ. ಇದು ಪ್ರಯಾಣಿಕರೊಬ್ಬರು ಸೀಟ್ ಬ್ಯಾಕ್ ಪಾಕೆಟ್ನಲ್ಲಿ ಇರಿಸಿದ್ದ ಸಾಮಾನ್ಯ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳು ಹಾನಿಗೊಳಗಾದರೆ, ಹೆಚ್ಚು ಬಿಸಿಯಾದರೆ ಅಥವಾ ದೋಷಪೂರಿತವಾಗಿದ್ದರೆ ಅವು ಉಷ್ಣ ಓಟಕ್ಕೆ ಗುರಿಯಾಗುವ ಸಾಧ್ಯತೆ ಇರುತ್ತದೆ. ಇದು ತ್ವರಿತವಾಗಿ ನಿಯಂತ್ರಿಸಲಾಗದ ಬೆಂಕಿಗೆ ಕಾರಣವಾಗಬಹುದು. ವಿಮಾನದೊಳಗೆ ಹೊಗೆ ಮತ್ತು ಬೆಂಕಿಯನ್ನು ನೋಡಿದ ಪ್ರಯಾಣಿಕರಲ್ಲಿ ತಕ್ಷಣವೇ ಆತಂಕ ಮತ್ತು ಭಯ ಉಂಟಾಯಿತು. ಆದರೂ ಈ ಘಟನೆಯು ಪರಿಣಾಮಕಾರಿ ಸಿಬ್ಬಂದಿ ತರಬೇತಿಗೆ ಒಂದು ಮಹತ್ವದ ನಿದರ್ಶನವಾಗಿದೆ. ಇಂಡಿಗೋ ಕ್ಯಾಬಿನ್ ಸಿಬ್ಬಂದಿ ತಕ್ಷಣವೇ ಅಗ್ನಿಶಾಮಕ ಉಪಕರಣಗಳನ್ನು ಬಳಸಿ ವಿಮಾನದಲ್ಲಿನ ಬೆಂಕಿ ಅವಘಡಗಳಿಗಾಗಿ ಇರುವ ಕಟ್ಟುನಿಟ್ಟಿನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಅನುಸರಿಸಿದರು. ಬೆಂಕಿಯನ್ನು ಕೆಲವೇ ಸೆಕೆಂಡುಗಳಲ್ಲಿ ನಿಯಂತ್ರಿಸಲಾಯಿತು. ಇದರಿಂದಾಗಿ ಹಾನಿ ಸೀಟ್ ಪಾಕೆಟ್ನ ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಾತ್ರ ಸೀಮಿತವಾಯಿತು. ಇದು ಪ್ರತ್ಯೇಕ ಘಟನೆಯಲ್ಲ. ಜಾಗತಿಕವಾಗಿ ಇಂತಹ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಇತ್ತೀಚೆಗೆ ಏರ್ ಚೈನಾದ ವಿಮಾನದಲ್ಲಿಯೂ ಇದೇ ರೀತಿಯ ಲಿಥಿಯಂ ಬ್ಯಾಟರಿ ಬೆಂಕಿ ಅವಘಡ ಸಂಭವಿಸಿತ್ತು. ಡೈರೆಕ್ಟರೇಟ್ ಆಫ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಇಂಡಿಗೋ ಸೇರಿದಂತೆ ವಿಶ್ವದಾದ್ಯಂತದ ವಿಮಾನಯಾನ ಸಂಸ್ಥೆಗಳು ನಿರಂತರವಾಗಿ ಸಲಹೆ ನೀಡುತ್ತವೆ. ಪವರ್ ಬ್ಯಾಂಕ್ ಮತ್ತು ಬಿಡಿ ಲಿಥಿಯಂ ಬ್ಯಾಟರಿಗಳನ್ನು ಯಾವಾಗಲೂ ಕೈಯಲ್ಲಿ ಒಯ್ಯುವ ಬ್ಯಾಗ್, ಕ್ಯಾರಿ ಆನ್ ಬ್ಯಾಗೇಜ್ನಲ್ಲಿ ಮಾತ್ರ ಕೊಂಡೊಯ್ಯಬೇಕು ಮತ್ತು ಚೆಕ್ ಇನ್ ಲಗೇಜ್ನಲ್ಲಿ ಎಂದಿಗೂ ಇಡಬಾರದು. ಮತ್ತು ವಿಮಾನದಲ್ಲಿ ಅವುಗಳನ್ನು ಚಾರ್ಜ್ ಮಾಡುವುದನ್ನು ಸಹ ಸಾಮಾನ್ಯವಾಗಿ ನಿಷೇಧಿಸಲಾಗಿದೆ. ಈ ನಿಯಮಗಳು ಬೆಂಕಿ ಅವಘಡ ಸಂಭವಿಸಿದರೆ ಅದನ್ನು ಸರಕು ಹಿಡಿತದಲ್ಲಿ ಅಲ್ಲದೆ ಕ್ಯಾಬಿನ್ನಲ್ಲಿ ನಿಯಂತ್ರಿಸಲು ಸಾಧ್ಯವಾಗಬೇಕು ಎಂಬ ಉದ್ದೇಶದಿಂದಿವೆ. ಪವರ್ ಬ್ಯಾಂಕ್ ಬೆಂಕಿ ಹತ್ತಿದ ಪ್ರಯಾಣಿಕರ ಹೆಸರನ್ನು ಇನ್ನೂ ಬಹಿರಂಗಪಡಿಸಲಾಗಿಲ್ಲ. ಸುರಕ್ಷತಾ ಪರೀಕ್ಷೆಗಳ ನಂತರ ವಿಮಾನವು ಮತ್ತೆ ಕಾರ್ಯಾಚರಣೆಗೆ ತೆರಳಲು ಅನುಮತಿ ಪಡೆಯಿತು. ಇದು ದೆಹಲಿಯಿಂದ ಮಧ್ಯಾಹ್ನ 2:33ಕ್ಕೆ ಹೊರಟು ಸಂಜೆ 4:45ಕ್ಕೆ ದಿಮಾಪುರವನ್ನು ತಲುಪಿತು. 2 ಗಂಟೆಗಳ ಹೆಚ್ಚು ವಿಳಂಬವಾಯಿತು. ಸಿಬ್ಬಂದಿಯ ಉದಾಹರಣೆ ಶ್ರೀಮತಿ ಪೂಜಾ ಶರ್ಮಾರ ತ್ವರಿತ ಬುದ್ಧಿ ಒಂದು ದೊಡ್ಡ ಅಪಾಯವನ್ನು ತಡೆಯಿತು ಮತ್ತು ಭಾರತೀಯ ವಿಮಾನಯಾನದ ಕಟ್ಟುನಿಟ್ಟಿನ ಸುರಕ್ಷತಾ ಮಾನದಂಡಗಳನ್ನು ಪುನರುಚ್ಚರಿಸಿತು. ಅವರ ವೃತ್ತಿಪರತೆ ನಿಜಕ್ಕೂ ಶ್ಲಾಘನೀಯ. ಎಲ್ಲ ಪ್ರಯಾಣಿಕರಿಗೆ ಒಂದು ಕಠಿಣ ಜ್ಞಾಪಟ: ಎಲೆಕ್ಟ್ರಾನಿಕ್ ದಾಳಿಗಳ ಬಗ್ಗೆ ವಿಮಾನ ಸುರಕ್ಷತಾ ನಿಯಮಗಳನ್ನು ಯಾವಾಗಲೂ ಪಾಲಿಸಿ.